ಅಲ್ಲಮ್ಮ, ಆಗುತ್ತೆ ಅಂತ ನೀವು ಹೀಗೆ ಉಪವಾಸ ಇದ್ದು ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮನೆಯವ್ರಿಗೆ ನಾವು ಏನಂತ ಉತ್ತರ ಕೊಡೋದು ಹೇಳಿ? ಅಮ್ಮ, ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಈಗಲೇ ನೀವು ನಿಮ್ಮ ಸೊಸೆನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡಿ. ಲೀಲಾ ಇಲ್ಲೇ ಇರ್ತಾಳೆ ಅಂತ ಹೇಳಿ. ಇಲ್ಲ ಅಂದರೆ ಅವ್ರು ಬಂದು ಕರ್ಕೊಂಡು ಹೋಗೋವರೆಗೂ ಇಲ್ಲೇ ಊಟ ತಿಂಡಿ ಎಲ್ಲ ಮಾಡಿಕೊಂಡು ನೆಮ್ಮದಿಯಾಗಿರಿ. ಇಲ್ಲಮ್ಮ, ಈ ಒಂದು ವಿಷಯದಲ್ಲಿ ನನ್ನನ್ನು ಬಲವಂತ ಮಾಡಬೇಡಿ. ನನ್ನ ಮಗನ ಬಿಟ್ಟು ನಾನು ಯಾವತ್ತೂ ಊಟ ಮಾಡಲ್ಲ. ಮೋಡ ಇಲ್ಲದೆ, ಮಳೆ ಸೂಚನೆ ಇಲ್ಲದೆ ನಿಮ್ಮ ಮಗ ಹೇಗೆ ಬರ್ತಾರೆ ಹೇಳಿ? ನೀವು ನನ್ನ ಮಗನ ವಿಷಯದಲ್ಲಿ ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ಲೀಲಂಗೋಸ್ಕರ ಅಲ್ಲದೆ ಹೋದರೂ ನನಗೋಸ್ಕರ ಬಂದೇ ಬರ್ತಾನೆ. ಬಂದು ನಮ್ಮಿಬ್ಬರನ್ನು ಕರ್ಕೊಂಡು ಹೋಗ್ತಾನೆ. ಒಟ್ಟಿನಲ್ಲಿ ಅವ್ರು ಬರೋವರೆಗೂ ನೀವು ಊಟ ಮಾಡಲ್ಲ. ನಿಮ್ಮನ್ನು ನೋಡಿ ಇವಳನ್ನ ನೋಡಿ ನಾವು, ನನ್ನನ್ನು ನೋಡಿ ನನ್ನ ಮಗಳು, ನನ್ನ ಗಂಡ ಯಾರೂ ಊಟ ಮಾಡಲ್ಲ. ಇಡೀ ಮನೆ ಉಪವಾಸನೆ. ಲೀಲಾ, ಅಜ್ಜಿ, ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ನೋಡ್ತಾ ನಾನು ಹೇಗೆ ಊಟ ಮಾಡಲಿ? ಮನೆ ಹಾಳು ಮಾಡೋ ಆ ದೇವ್ ಪ್ಲಾನ್ ಜೊತೆಗೆ ಈ ಮುದುಕಿ ಸಪೋರ್ಟ್ ಇದೆ ಅಂದಮೇಲೆ ಖಂಡಿತ ಲೀಲಾ ಆದಷ್ಟು ಬೇಗ ಆ ಮನೆ ಸೇರ್ತಾಳೆ. ಆ ಮನೆ ಸಂಪತ್ತು ಕಂಪ್ನಿ ಕೊಡೋದಕ್ಕೆ ನೀನು ಇದೆಯಾ ಅಂತ ಆಯಿತು. ಈಗ ನಿನಗೆ ಸಮಾಧಾನ ಆಯ್ತಾ ಅಕ್ಕ? ನಾನು ಹೋಮ್ವರ್ಕ್ ಮಾಡಿದೆ ಸ್ಕೂಲ್ಗೆ ಹೋದಾಗ ಪಕ್ಕದಲ್ಲಿ ಯಾರಾದರೂ ಒಬ್ರು ಎದ್ದು ನಿಂತ್ಕೊಂಡಾಗಲೇ ನನಗೆ ಧೈರ್ಯ ಬರ್ತಿತ್ತು. ಈಗ ನಿನಗೆ ಪನಿಷ್ಮೆಂಟ್ ಕೊಡೋದಕ್ಕೆ ಯಾವ ಕ್ಲಾಸ್ ಟೀಚರೂ ಇಲ್ಲ. ತಪ್ಪಿಸ್ಕೊಂಬಿಟ್ಟೆ. ನೀವೇ ಪುಣ್ಯವಂತರು. ನಿಮಗಾದ್ರೆ ಅಟ್ಲೀಸ್ಟ್ ಲಗೇಜ್ ಕೊಟ್ಟಿದ್ದಾರೆ, ನನಗೆ ತಗೊಂಡು ಹೋಗೋಕ್ಕೆ ಹೇಳಿದ್ರು. ಸೊ ನಿಮಗೂ ಆನ್ಲೈನ್ ಕ್ಲಾಸ್ ತೊಗೊಂಡು ಜೊತೆಗೆ ಅಲ್ಲೇ ಪನಿಷ್ಮೆಂಟ್ ಕೊಟ್ಟರು ಅಂತ ಆಯಿತು. ಆ ಲೀಲಾ ತಾಳಿ ಕಟ್ಟಿಸ್ಕೊಂಡು ಬಂದರು. ಏಜೆ ನಮ್ಮ ತಾಳಕ್ಕೆ ಸ್ಟೆಪ್ ಹಾಕಿ ಅವಳನ್ನ ಮನೆಯಿಂದ ಹೊರಗೆ ಹಾಕ್ಸಿದ್ರು. ಆದರೆ ಈ ಅಜ್ಜಿ ಮೊಮ್ಮಕ್ಕಳು ಸೇರಿಕೊಂಡು ಅವಳಿಗೆ ರೆಡ್ ಕಾರ್ಪೆಟ್ ಹಾಸೋ ವ್ಯವಸ್ಥೆ ಮಾಡ್ತಿದ್ದಾರೆ. ಅವ್ರು ಹಾಕ್ತಿಲ್ಲ, ನಮ್ಮ ಕೈಲಿ ಹಾಕ್ಸ್ತಿದ್ದಾರೆ. ಅಂದರೆ ನಮ್ಮ ಪ್ರಯತ್ನ ಎಲ್ಲ ನೀರಲ್ಲಿ ಹೋಮನ? ಆ ಎಡವಟ್ ಲೀಲನ್ಗೆ ಅದೃಷ್ಟದ ಜೊತೆಗೆ ನಮ್ಮ ಮನೆಯವ್ರ ಸಪೋರ್ಟ್ ಬೇರೆ ಸಿಗ್ತಿದೆ ಅಂದಮೇಲೆ ಅವಳ ಹಣೆ ಬರ ಬದಲಾಗದೇ ಇರುತ್ತಾ? ದುರ್ಗಕ್ಕ, ಮುಂದೆ ಏನು ಮಾಡಬೇಕು ಅಂತ ನೀವೇ ಹೇಳಿ. ಮೊದಲು ನಾವು ಆ ಎಡವಟ್ ಲೀಲಾನ ಮನೆಗೆ ಕರ್ಕೊಂಬರೋ ವ್ಯವಸ್ಥೆ ಮಾಡಬೇಕು. ಮತ್ತೆ ನಾವಿಷ್ಟೆಲ್ಲ ಯಾಕೆ ಹೋರಾಟ ಮಾಡಬೇಕಾಗಿತ್ತು? ಅಂದರೆ ನಮ್ಮನ್ನು ಮನೆಯಿಂದ ಹೊರಗೆ ಹಾಕ್ತಾರೆ ಅನ್ನೋ ಭಯಕ್ಕ. ಮತ್ತೆ ಆ ಲೀಲಾ ಮನೆಗೆ ಎಂಟ್ರಿ ಆಗೋ ಟೈಮ್ನಲ್ಲಿ ನಾವು ಹೊರಗೆ ಹೋಗ್ತೀವಿ ಅಂತೆಲ್ಲ ಹೇಳಿದ್ದು? ಮಾತಾಡಿದ್ವಿ ಅಷ್ಟೇ ತಾನೇ, ಹೋದ್ವಾ? ಇಲ್ವಲ್ಲ. ಅಲ್ಲ ಅಕ್ಕ, ಮತ್ತೆ ಅವಳನ್ನ ಕಳಿಸೋ ಅವಶ್ಯಕತೆ ಆದರೂ ಏನಿತ್ತು? ಏಜೆ ಹೇಳ್ದಾಗೆ ಈ ಮನೆಯಲ್ಲಿ ಕೆಲಸದವಳ ರೀತಿನಾದರೂ ಇಟ್ಕೋಬೋದಿತ್ತು ತಾನೆ. ಮುಂದೆ ಕೂಡ ಅವಳಿಗೆ ಸಿಗೋದು ಅದೇ ಸ್ಥಾನ ತಾನೆ. ಅರ್ಥ ಆಗಲಿಲ್ಲ ಅಕ್ಕ. ಅಜ್ಜಿ ವಾಪಸ್ ಮನೆಗೆ ಬರಬೇಕು, ಏಜೆ ಹಿಡ್ದಿರೋ ಉಪವಾಸ ಬಿಟ್ಟು ಎಲ್ಲ ಸರಿ ಹೋಗಬೇಕು ಅಂದರೆ ನಮಗಿರೋದು ಒಂದೇ ಉಪಾಯ. ಆ ಲೀಲಾ ಮನೆಗೆ ವಾಪಸ್ ಬರಬೇಕು. ನಾವು ಸುಮ್ಮನೆ ಇದ್ದರೆ ಸಮಸ್ಯೆ ಇನ್ನೂ ದೊಡ್ಡದಾಗತ್ತೆ. ಅದರಿಂದ ಮುಂದೆ ಏನು ಬೇಕಿದ್ರೂ ವ್ಯತ್ಯಾಸ ಆಗ್ಬೋದು. ಹಾಗಾಗಬಾರ್ದು ಅಂದರೆ ನಾವು ಈಗಲೇ ಹೋಗಿ ಅಜ್ಜಿನ ಕನ್ವಿನ್ಸ್ ಮಾಡಿ ಅವ್ರ ಜೊತೆ ಆ ಲೀಲಾನು ಕರ್ಕೊಂಡು ಬರಬೇಕು. ಹಾಗಾದರೆ ಆ ಎಡ್ವರ್ಡ್ ಲೀಲನ್ ಜೊತೆ ನಾವು ಲೈಫ್ ಲೀಡ್ ಮಾಡಬೇಕಾ? ಅವಳನ್ನ ಇಲ್ಲಿಗೆ ಕರ್ಕೊಂಬರೋಣ ಅಂತ ಹೇಳಿದೆ. ಇರೋದ್ರ ಬಗ್ಗೆ ಯಾರು ಮಾತಾಡಿದ್ರು? ನಾವು ಓಡಿಸಿರೋದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿರೋದು. ಒಂದು ವೇಳೆ ಬಂದ ಲೀಲಾ ಅವಳೇ ಓಡ್ ಹೋಗಿದ್ದಿದ್ರೆ
ಮೆಹಂದಿ ಶಾಸ್ತ್ರದಲ್ಲಿ ಆದ ಗತಿನೇ ಆಗ್ತಿತ್ತು. ಹಾಗಾದ್ರೆ ಅವಳು ಇಲ್ಲಿರೋ ಅಷ್ಟು ದಿನಾನು ಬೆಕ್ಕು ಇಲಿನ ಆಟ ಆಡಿಸ್ದಾಗ ಆಟ ಆಡಿಸಿ ನಾವು ಮಜಾ ತಗೋಬೇಕು. ಅದಕ್ಕೆ ಮೊದಲು ಆ ಲೀಲಾ ಈ ಮನೆಗೆ ವಾಪಸ್ ಬರಬೇಕು. ಅದು ನಮಗೆ ಅತ್ತೆ ಆಗೋ ಏಜೆ ಹೆಂಡತಿ ಆಗೋ ಅಲ್ಲ, ಈ ಮನೆ ಕೆಲ್ಸದೊಳಗೆ. ಬಂದ ದಾರಿಲೇ ವಾಪಸ್ ಕಳಿಸೋದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ನಾವು ಮಾಡ್ತೀವಿ. ಹೆಣ್ಣು ಅಂದಮೇಲೆ ಕಳಂಕ ಅನ್ನೋದು ಬಂದೇ ಬರುತ್ತೆ. ಅದಕ್ಕೆ ಕುಗ್ಗಿದ್ರೆ ಆಗುತ್ತಾ? ಸಹನೆಯಿಂದ ಗೆಲ್ತಾ ಹೋಗಬೇಕು. ಸಂಸಾರ ಅನ್ನೋದು ಜೋಡೆತ್ತಿನ ಗಾಡಿ ಇದ್ದ ಹಾಗೆ, ಅಲ್ಲೇ ಸ್ಪರ್ಧೆ ಇರೋದಿಲ್ಲ. ಒಂದ್ರ ವೇಗಕ್ಕೆ ಇನ್ನೊಂದು ಹೊಂದ್ಕೊಂಡು ಹೋಗ್ತಾ ಇರಬೇಕು. ಅದೇ ಜೀವನ. ನೀನು ಅದನ್ನು ಸಾಧಿಸ್ಬೇಕು ಮಗಳೇ. ನಾನು ಅಜ್ಜಿನ ಕರ್ಕೊಂಡು ಬಂದೀನಿ. ಇಟ್ಕೊಂಡಿದ್ದ ಸ್ಕೀಮು ವರ್ಕೌಟ್ ಆಗ್ತಿದೆ. 3 ಜನನೂ ಅವ್ರನ್ನ ಹುಡ್ಕೊಂಡು ಬಂದಿದ್ದೀರಾ? ಬನ್ನಿ ಬನ್ನಿ, ನನಗೆ ಅವಮಾನ ಮಾಡಿದ್ರಿ ಅಲ್ಲ, ನಿಮಗೆ ನಾನು ಏನು ಅಂತ ತೋರಿಸ್ತೀನಿ. ಏನಮ್ಮ ಮಾಡ್ತಿದ್ಯಾ? ಅವಾಗ್ಲಿಂದ ಡೋರ್ ಬೆಲ್ ಬಡ್ಕೋತಾನೆ ಇದೆ. ಹೋಗಿ ಬಾಗ್ಲು ತೆಗಿಯೋದಲ್ವಾ? ಅದು ನನಗೆ ಗೊತ್ತಿದೆ. ನಿನ್ನ ಕೆಲಸ ನೋಡ್ಕೊ ಹೋಗು. ಅಯ್ಯೋ, ಒಳಗಡೆ ಹೋಗೆ. 3 ಎತ್ತವಳು 6 ಎತ್ತವಳು ಬಂದ್ಬಿಟ್ಲು ಬುದ್ಧಿ ಹೇಳಕ್ಕೆ. ಅಕ್ಕ, ಅವ್ರು ಬೇಕಂತೇನೆ ನಮ್ಮನ್ನ ಈ ಥರ ಹೊರಗಡೆ ನಿಲ್ಸೋದಕ್ಕೆ ಏನೋ ಪ್ಲಾನ್ ಮಾಡಿದ್ದಾರೆ. ಕತ್ತೆನೂ ಕೂಡ ಕಡೆಗಣಿಸಕ್ಕಾಗಲ್ಲ. ಯಾಕೆಂದ್ರೆ ಅದಕ್ಕೂ ಒಂದು ಟೈಮ್ ಬರುತ್ತೆ. ಹಾಗಂತ ಅದು ಗ್ರೇಟ್ ಅಲ್ಲ. ತೋರಿಸ್ತೀನಿ, ನಾನು ಏನು ಅಂತ ತೋರಿಸ್ತೀನಿ. ಇಷ್ಟು ಇದಾಗಿ ತಿಳ್ಕೊಂಡ್ಬಿಟ್ಟಲ್ಲ ತ್ರಿಮೂರ್ತಿಗಳೇ.